ಇದ್ದಿದ್ದು ಇದ್ದ ಹಾಗೆ. ಮಾಜಿ ಸಂಸದ ಹಾಗೂ ಕೆಪಿಸಿಸಿ ರಾಜ್ಯ ವಕ್ತಾರ ಎಲ್.ಆರ್. ಶಿವರಾಮೇಗೌಡ ಅವರು ಇಂದು ನಾಗಮಂಗಲ ಪಟ್ಟಣದ ತಮ್ಮ ಗೃಹ ಕಚೇರಿಯಲ್ಲಿ ಸಾರ್ವಜನಿಕರು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಭೇಟಿ ಮಾಡಿ ಕುಂದುಕೊರತೆಯನ್ನು ವಿಚಾರಿಸಿ ಸ್ಥಳದಲ್ಲೇ ಸೂಕ್ತ ಪರಿಹಾರ ಒದಗಿಸಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ಮದ್ದೂರಿನಲ್ಲಿ ನಡೆದಿರುವ ಗಣೇಶನ ಗಲಾಟೆ ವಿಷಾದನೀಯ. ಬಿಜೆಪಿಯರಿಗೆ ರಾಜ್ಯದಲ್ಲಿ ಗಣೇಶ ಮೂರ್ತಿಯ ಗಲಾಟೆಯನ್ನೇ ಕಾಯುತ್ತಿದ್ದಾರೆ. ಇವರಿಗೆ ಮೊದಲೇ ಅಧಿಕಾರ ಇಲ್ಲ. ದಯಮಾಡಿ ನಮ್ಮ ಮಂಡ್ಯ ಜಿಲ್ಲೆಯನ್ನು ಹಾಳು ಮಾಡಬೇಡಿ ಎಂದು ಖಾರವಾಗಿ ನುಡಿದರು. ಒಂದು ಸಣ್ಣ ಗಲಾಟೆಗೆ ರಾಜ್ಯದ ಮಹಾನ್ ಲೀಡರ್ಗಳು ಪದೇ ಪದೇ ಬಂದು ಉದ್ರೇಕ ಭಾಷಣ ಮಾಡಿ ಹಿಂದೂ ಮತ್ತು ಮುಸ್ಲಿಂ ಜನಾಂಗವನ್ನು ಎತ್ತಿಕಟ್ಟುವ ಕೆಲಸವನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಸರ್ಕಾರವನ್ನು ಒತ್ತಾಯ ಮಾಡುತ್ತಿದ್ದೇವೆ. ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದರು. ಜೆಡಿಎಸ್ ಮತ್ತು ಬಿಜೆಪಿ ಒಗ್ಗಟ್ಟಿನ ಪ್ರದರ್ಶನದೊಂದಿಗೆ ಜನಾಂಗವನ್ನು ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ವಿಜೃಂಭಿಸುತ್ತಿದ್ದು ಜೆಡಿಎಸ್ ಪಕ್ಷವು ಮಾಯವಾಗಿದೆ ಎಂದು ವ್ಯಂಗ್ಯವಾಡಿದರು. ಇದನ್ನೇ ದಾಳ ಇಟ್ಕೊಂಡು ಇಲ್ಲಿ ಜೆಡಿಎಸ್ ಕಾಂಗ್ರೆಸ್ ಇದ್ದಿದ್ದು, ಜೆಡಿಎಸ್ನವ್ರನ್ನು ಜೊತೆ ಮಾಡಿಕೊಂಡಿದ್ದೀವಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವರು ಮದ್ದೂರಿನಲ್ಲಿ ಎಲ್ಲ ಮುಖಂಡರುಗಳು, ನನಗೆ ಆಶ್ಚರ್ಯ ಆಗಿತ್ತು. ಬಸವರಾಜ ಪಾಟೀಲ್ ಯತ್ನಾಳ್ ಅವ್ರಿಗೂ ಮದ್ದೂರಿಗೂ ಸಂಬಂಧ ಏನಿದೆ? ಸಿ.ಟಿ. ರವಿಯವರು ಇದು ಸಣ್ಣ ಘಟನೆ. ಇದು ನಮ್ಮ ಪ್ರತಾಪ್ ಸಿಂಹ ಅವರು, ಇವರೆಲ್ಲರೂ ಸಹಿತ ಪದೇ ಪದೇ ಬಂದು ಅವರ ಭಾಷಣಗಳು ಕೇಳಬೇಕು. ಅದಕ್ಕೋಸ್ಕರಲೇ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಸಿ.ಟಿ. ರವಿಯವರು ಮಾಡಿರ್ತಕ್ಕಂಥ ಭಾಷಣ ಮತ್ತು ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಮಾಡಿರ್ತಕ್ಕಂಥ ಭಾಷಣ ಉದ್ರೇಕವಾಗಿರ್ತಕ್ಕಂಥ ಜನನ ಎತ್ಕಟ್ಟತಕ್ಕಂಥ ಒಂದು ಭಾಷಣ ಏನು ಮಾಡಿದ್ದಾರೆ, ಅದರ ಮೇಲೆ ಸುಮೋಟೋ ಕೇಸ್ ತಗೊಂಡು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಈಗಲೂ ಸಹಿತ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ನಮ್ಮ ರಾಜ್ಯ ಶಾಂತಿಯ ತೋಟ. ಕರ್ನಾಟಕ ರಾಜ್ಯದಲ್ಲಿ ಯಾವುದಕ್ಕೂ ಸಹಿತ ಗಲಾಟೆಗಳಾಗಬಾರ್ದು. ಇವೆಲ್ಲ ಕರಾವಳಿ ಪ್ರದೇಶದಲ್ಲಿ ಎತ್ಕಟ್ಟಿ ಮಾಡಿಸ್ತಿದ್ದವರು ಇವರೆಲ್ಲ. ಇವತ್ತು ಅದನ್ನು ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರಿಗೆ ಪ್ರಾರಂಭ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ದಯಮಾಡಿ ನಾನು ವಿನಂತಿ ಮಾಡ್ತೀನಿ, ಮಂಡ್ಯ ಜಿಲ್ಲೆ ಜನ ಯಾರೂ ಸಹಿತ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಅಣ್ತಮ್ಮಂದ್ರಂಗಿದ್ದಾರೆ, ಎಲ್ಲರೂ ಒಗ್ಗಟ್ಟಲ್ಲಿದ್ದಾರೆ. ಎಲ್ಲ ವಿಚಾರದಲ್ಲಿ ಯಾವ್ದಾದ್ರು ಗಲಾಟೆ ಆದಾಗ, ಘಟನೆಗಳಾದಾಗ ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅನ್ನೋದ್ರ ಬಗ್ಗೆ ಎರಡೇ ಮಾತಿಲ್ಲ. ಈಗ ನಾಗಮಂಗಲದಲ್ಲೂ ಸಹಿತ ಘಟನೆ ಆಯಿತು, ಯಾರು ತಪ್ಪಿದ್ರು ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಮದ್ದೂರಲ್ಲೂ ಸಹಿತ ಈಗಾಗಲೇ ಭಾಳಷ್ಟು ಜನ ಬಂಧಿಸಿದ್ದಾರೆ, ನುಡುಕವ್ರನ್ನ ಬಂಧಿಸೋದಕ್ಕೆ ಹುಡುಕ್ತಾ ಇದ್ದಾರೆ. ಇದು ಒಂದು ಕಡೆ ಆಗಿದೆ. ಜನರ ಬಂದು ಎತ್ಕಟ್ಟಿ ಉದ್ರೇಕ ಮಾಡಿ ಪ್ರಚೋದನೆ ಮಾಡಿ ಹಿಂದೂಗಳನ್ನು ನಾವು ಹಿಂದೂಗಳು ಏನೋ ಮಾಡಿಬಿಡ್ತಾವ್ರೆ ಅನ್ನೋದು ನಾವೆಲ್ಲರೂ ಜೊತೆ ಮಾಡಿಕೊಂಡೆ ಹೊಂದಾಣಿಕೆ ಮಾಡಿಕೊಂಡೆ ಬದುಕಬೇಕಾದಂಥ ಪರಿಸ್ಥಿತಿ ಇದೆ. ಇವತ್ತು ಯಾರನ್ನೂ ಆಚೆಗೆ ಕಳಿಸ್ಬಿಟ್ಟು ಬದುಕೋಕ್ಕಾಗೋದಿಲ್ಲ. ಎಲ್ಲರ ಜೊತೆಲೇ ನಾವು ಜಾತ್ಯತೀತವಾಗಿ ಬದುಕಬೇಕಾಗಿರ್ತಕ್ಕಂಥದ್ದು. ಜಾತ್ಯತೀತ ಅಂತ ಹೆಸರೇಳ್ಕೊಂಡಿರ್ತಕ್ಕಂಥ ಜೆಡಿಎಸ್ನವರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾಪತ್ತೆ ಆಗೋಗಿದ್ದಾರೆ. ಬಿಜೆಪಿಯವರು ಬಂದಾಗ ಬರೀ ಯತ್ನಾಳ್ ಕಾಣ್ತಾರೆ, ನಮ್ಮ ಪ್ರತಾಪ್ ಸಿಂಹ ಕಾಣ್ತಾರೆ, ಹಾಗೆಯೇ ಸಿ.ಟಿ. ರವಿ ಕಾಣ್ತಾರೆ. ನಮ್ಮ ಜಿಲ್ಲೆ ಭಾಳ ಮುಖ್ಯವಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಲ್ಲ, ಇನ್ನು ಜೆಡಿಎಸ್ನವ್ರು ಯಾರೂ ಪತ್ತೆ ಇಲ್ಲ. ಈ ಥರ ಪರಿಸ್ಥಿತಿ ಇರುವಾಗ ಇನ್ನು ಮುಂದೆ ಇಂಥದ್ದಾಗದೇ ಇರೋದಕ್ಕೆ ನಾನು ವಿನಂತಿ ಮಾಡ್ತೀನಿ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ. ಈಗಲೂ ಒತ್ತಾಯನೂ ಮಾಡ್ತೀನಿ, ನಮ್ಮ ಜಿಲ್ಲೆ ಬಂದು ಹಾಳು ಮಾಡಬೇಡಿ. ನಮ್ಮ ಜಿಲ್ಲೆ ನೆಮ್ಮದಿಲಿದೆ. ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಘಟನೆಗಳಲ್ಲಿ ಆದರೆ ಅವರವರೇ ಕ್ರಮ ತೆಗೆದುಕೊಳ್ಳೋಕ್ಕೆ ಶಕ್ತಿ ಇದ್ದಾರೆ. ಈಗಾಗಲೇ ಮಾನ್ಯ ಜಿಲ್ಲಾ ಮಂತ್ರಿಗಳು ತುರ್ತು ಮೀಟಿಂಗ್ ಮಾಡಿ, ಶಾಂತಿ ಮೀಟಿಂಗ್ ಸಭೆ ಮಾಡಿ ಕ್ರಮ ತಗೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ಈ ಘಟನೆ ಮತ್ತೊಂದು ಸರಿ ಆಗಬಾರ್ದು ಅಂತೇಳಿ ಯಾರೊಬ್ಬ ಪೊಲೀಸ್ ಅಧಿಕಾರಿ ಅಲ್ಲಿ ಇರಲಿಲ್ಲ ಅನ್ನೋನ ಮೇಲೆ ನಿರ್ದಾಕ್ಷಿಣ್ಯವಾಗಿ
ವರ್ಗ ಮಾಡೋದ್ರ ಜೊತೆಗೆ ಸಸ್ಪೆಂಡು ಮಾಡಿದ್ದಾರೆ. ಇವೆಲ್ಲ ಇರುವಾಗ ಜನನ ಎತ್ಕಡ್ತಕ್ಕಂಥ ಕೆಲಸ ಮಾಡಬೇಡಿ. ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ಈ ಒಂದು ಜನನ ಎತ್ಕಡ್ತಕ್ಕಂಥ ಇವತ್ತು ಅವ್ರು ಮಾಡಿರ್ತಕ್ಕಂಥ ಭಾಷಣ ನೋಡಿದರೆ ನಮಗೆ ಹೊರಗಡೆ ಸುತ್ತಮುತ್ತ ಭಾರತ ದೇಶದ ಸುತ್ತಮುತ್ತ ಇರ್ತಕ್ಕಂಥ ಈಗ ನೇಪಾಳದಲ್ಲಿ ಏನಾಗ್ತಾ ಇದೆ, ಅಲ್ಲಿ ಪ್ರಚೋದನೆ ಮಾಡಿದಂಥ ಭಾಷಣದ ಮೇಲೆ ಇವತ್ತು ನೇಪಾಳಕ್ಕೆ ಬೆಂಕಿ ಬಿದ್ದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಎಲ್ಆರ್ ಶಿವರಾಮೇಗೌಡರ ಪುತ್ರ ಚೇತನ್ ಶಿವರಾಮೇಗೌಡ, ಮುಖಂಡರಾದ ಲಾರಿ ಚಿನ್ನಪ್ಪ, ವಕೀಲ ರಾಮೇಗೌಡ, ಚೀಣಿಯ ಕರಿಯಪ್ಪ, ಬಿದಿರುಕೆರೆ ಮಂಜೇಗೌಡ, ಬಿಂಡಿಗನವಿಲೆ ಸತ್ಯಣ್ಣ, ಶಿವರಾಮೇಗೌಡ ಅಭಿಮಾನಿಗಳು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.